ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಸತ್ಯ, ಇವತ್ತು ನಾವು ಒಂದು ಒಳ್ಳೆ ನಾಟಿ ಸ್ಟೈಲ್ ಹೋಟ್ಲ್ ಕರ್ಕೊಂಡ್ ಬಂದಿದ್ದೀಯಾ. ಯಾವುದಿದು? ಇದು ವಿಶ್ವರೂಪಂ ಅಂತ ಮೋದಿ ಹಾಸ್ಪಿಟಲ್ ರೋಡ್ನಲ್ಲಿದೆ. ಸೊ ಅನ್ಲಿಮಿಟೆಡ್ ಎಲ್ಲ ಸ್ಟಾರ್ಟ್ ಮಾಡಿದಾರಂತೆ. ಎಷ್ಟಕ್ಕೆ ಸರ್? 299 ರೂಪಾಯಿಗೆ ಅನ್ಲಿಮಿಟೆಡ್ ಅಂತ ಹೇಳಿದ್ದಾರೆ. ಬೈ 2 ಚಿಕನ್ ಬಿರಿಯಾನಿ ಗೆಟ್ 1 ಕಬಾಬ್ ಫ್ರೀ ಅಂತ ಹೇಳಿದ್ದಾರೆ. ಸೊ ಒಳ್ಳೆ ಫೀಸ್ಟು, ಸಿಕ್ಕಾಪಟ್ಟೆ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆಯಂತ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಈ ಜಾಗನ ಪರಿಚಯ ಮಾಡಿಸ್ಬೇಕು ಅಂತ ನಾವು ಅನ್ಬಾಕ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ 2 ಟೀಮ್ ಅವರು ಬಂದಿದ್ದೀವಿ. ಸೊ ಕಂಪ್ಲೀಟಾಗಿ ವಿಡಿಯೋ ತೋರಿಸ್ತೀವಿ ಏನೇನು ಸಿಗುತ್ತೆ ಅಂತ. 2 ಚಾನಲ್ನಲ್ಲಿ ವಿಡಿಯೋ ನೋಡಿ. ಸೊ ನಿನ್ಗೇನು ಅನಿಸ್ತಾ ಇದೆ? ನೋಡಿದ್ರೆ ಸಿಕ್ಕಾಪಟ್ಟೆ ಒಳ್ಳೆ ಚೆನ್ನಾಗಿದೆ. ನಾನು ನೋಡಿದೆ, ಹೊರಗಡೆಯಿಂದ ನೋಡಿದಾಗೆಲ್ಲ ಡೈನಿಂಗ್ ಎಲ್ಲ ಫೈನ್ ಡೈನ್ ತುಂಬ ಚೆನ್ನಾಗಿದೆ. ಹೌದು, ಅನ್ಲಿಮಿಟೆಡ್ ಅಂತ ಬೇರೆ ಹೇಳ್ತಾ ಇದ್ದಾರೆ. ನೋಡೋಣ ಏನೆಲ್ಲ ಸಿಗುತ್ತೆ. ಹೌದು, ಅದಾದಮೇಲೆ ಬರ್ತ್ಡೇ ಪಾರ್ಟೀಸು ಅದು ಇದು ಎಲ್ಲದಕ್ಕೂ ಅರೇಂಜ್ ಮಾಡಿ ಕೊಡ್ತಾರಂತ. ಸೊ ಏನು ಬೇಕಾದ್ರೂ ನೀವು ಬಂದು ಕೇಳಿಕೊಂಡು ಎನ್ಕ್ವೈರಿ ಮಾಡಿ ನೀವು ಪಾರ್ಟೀಸನ್ನು ಇದ್ರೆ ಅರೇಂಜ್ ಮಾಡಿಸ್ಕೊಬೋದು. ಸೊ ಮೇನ್ ಇಂಪಾರ್ಟೆಂಟ್ಲಿ 299 ರೂಪೀಸ್ಗೆ ಅನ್ಲಿಮಿಟೆಡ್ ಯಾವ ಥರ ಕೊಡ್ತಾ ಇದ್ದಾರೆ ಅಂತ ತೋರಿಸ್ಬೇಕು ಅಂತ ಬಂದಿದ್ವಿ. ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತಾ ಮನೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ರಾಜಾಜಿನಗರ ವಿಶ್ವರೂಪಂನಲ್ಲಿ ನಾನು ಸೀ ಫುಡ್ ಆರ್ಡರ್ ಮಾಡಿದ್ದೀನಿ. 2 ಸ್ಟಾರ್ಟರ್ಸು. ನಾನು ನಿಮಗೆ ಯಾವ ಥರ ಇದೆ ಅಂತ ಹೇಳ್ಬಿಡ್ತೀನಿ. ಅದಾದಮೇಲೆ ಬರುವಂಥ ಅನ್ಲಿಮಿಟೆಡ್ ಮೆನು ಏನೇನು ಸಿಗುತ್ತೆ, ಎಷ್ಟೆಲ್ಲ ಸಿಗುತ್ತೆ ಅಂತ ನಮ್ಮ ಸೋಮು ತೋರಿಸ್ತಾರೆ. ಸೊ ಈಗ ತಡ ಮಾಡಿದೆ ಅಂಜಲ್ ಫಿಶ್ನ ಟ್ರೈ ಮಾಡಿಬಿಡೋಣ. ನೋಡಿ ಯಾವ ಥರ ಇದೆ. ಒಂದು ಒಳ್ಳೆ ಸೈಜು. ಕಟ್ಟಾಗಕ್ಕೆ ಮುಂಚೆ ಇಟ್ಬಿಟ್ಟು ಮುರ್ಕೊಂಬಿಡೋಣ. ಮಂಗಳೂರು ಕಡೆ ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿದೆ. ಬಟ್ ಆದ್ರೂ ಒಳ್ಳೆ ಕಡೆ ಸೋರ್ಸ್ ಮಾಡಿ ಮೀನು ತರಿಸಿದ್ದೀನಿ ಅಂತ ಓನರ್ ಹೇಳ್ತಾಯಿದ್ರು. ಅವಾಗಲೇ ನಮ್ಮ ಸೋಮು ಹತ್ರ ಮಾತಾಡಬೇಕಾದ್ರೆ ಟ್ರೈ ಮಾಡಿಬಿಡೋಣ. ನಮ್ಮ ತೆಂಗಿನ ಎಣ್ಣೆನಲ್ಲೇ ಫ್ರೈ ಮಾಡಿದ್ದಾರೆ. ಅವು ಫ್ಲೇವರ್ಸ್ ಗೊತ್ತಾಗ್ತಾ ಇದೆ. ಒಂದು ಅಥೆಂಟಿಕ್ ಟಚ್ ಇರಲಿ ಅಂತ ರಿಫೈನ್ ಎಣ್ಣೆ ಹಾಕಿ ಮಾಡಿಲ್ಲ, ಸನ್ಫ್ಲವರ್ ಎಣ್ಣೆ ಹಾಕಿ. ಸೊ ಮೀನು ಫ್ರೆಶ್ ಇದೆ. ಅಟ್ ದ ಸೇಮ್ ಟೈಮ್ ಒಳ್ಳೆ ಗಮ್ಮತ್ತಿದೆ. ನಿಂಬೆಹಣ್ಣು ಸ್ವಲ್ಪ ಹಾಕ್ಕೊಂಬಿಟ್ರೆ ಇನ್ನೂ ಮಜಾ ಕೊಡುತ್ತೆ. ನಿಂಬೆಹಣ್ಣು ಹಾಕ್ಕೊಂಡೇ ಸೂಪರ್ ಮಜಾ. ಈಗ ವೈಟ್ ಪಾಂಪ್ಲೆಟ್ ಮೀನು ನೋಡಿ ಯಾವ ಥರ ಇದೆ. ಒಂದು ಚಿಕ್ಕ ಸೈಜೇ ಅಂತ ಹೇಳ್ಬೋದು. ಇದಕ್ಕಿಂತ ದೊಡ್ಡ ಸೈಜ್ ಬರುತ್ತೆ. ಸೊ ನೋಡೋಣ. ಇವಾಗ ಸೀಸನ್ ಏನೂ ಇಲ್ಲ, ಬಟ್ ಆದ್ರೂ ಒಳ್ಳೆ ಕಡೆ ಒಂದು ತರಿಸಿದ್ದಾರೆ ಮೀನನ್ನ. ನೀಟಾಗಿದೆ. ಒಳಗಡೆ ಕ್ಲೀನ್ ಮಾಡಿ ನೀಟಾಗಿ ಒಂದು ಮಾರ್ಕ್ ಮಾಡಿ ಮಸಾಲೆ ಎಲ್ಲ ಒಳಗಡೆ ಹೋಗಿ ಸೇರ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ನಿಮ್ಗೆ ಗೊತ್ತಾಗ್ತಾ ಇದೆ ನಾನು ಏನು ಮೀನಿನಿಂದ ಮೀನಿಗೆ ಡಿಫ್ರೆನ್ಸ್ ಇರುತ್ತೆ ಟೇಸ್ಟಲ್ಲೇ. ಈ ಮಸಾಲೆ ಸೇಮ್ ಎರಡಕ್ಕೂ ಒಂದೇ. ಅಂಜಲ್ ಜೊತೆಯಲ್ಲೇ ಒಂದು ಡಿಫ್ರೆಂಟ್ ರುಚಿ ಕೊಡುತ್ತೆ. ಪಾಂಪ್ಲೆಟ್ನಲ್ಲೇ ಒಂದು ಡಿಫ್ರೆಂಟ್ ರುಚಿ ಕೊಡ್ತಾ ಇದೆ. ಸಖತ್ತಾಗಿದೆ. ಇನ್ನೊಂದು ಹೇಳ್ಬೇಕಂದ್ರೆ ತುಂಬ ಫ್ರೆಶ್ ಇದೆ, ಅದಂತೂ ಗ್ಯಾರಂಟಿ. ಧಮಾಕ. ಸೊ ಇಲ್ಲಿಗೆ ನಾನು ಮುಗಿಸ್ಬಿಟ್ಟು ನಮ್ಮ ಸೋಮು ಒಂದು ಅನ್ಲಿಮಿಟೆಡ್ ಮೆನು ತೋರಿಸ್ತಾರೆ ನಿಮಗೆ. ಪೂರ್ತಿ ವಿಡಿಯೋ ನೋಡಿ ಸಿಗ್ತೀನಿ ಮತ್ತೆ. ಓಕೆ, 299 ರೂಪಾಯಿಗೆ ಈ ಬಾಳೆ ಎಲೆ ತುಂಬ ಒಂದು ಊಟ ಕೊಡ್ತಾರೆ, ನಾನ್ ವೆಜ್ ಊಟ. ಸೊ ಬಿರಿಯಾನಿ ರೈಸು ಮತ್ತು ಚಿಕನ್ ಫ್ರೈ, ಚಿಕನ್ ಚಾಪ್ಸು ಮತ್ತು ಚಿಲ್ಲಿ ಚಿಕನ್ನು, ವೈಟ್ ರೈಸು, ಶೇರ್ವಾ, ಮುದ್ದೆ. ಈ ಸ್ಟಾರ್ಟರ್ ಮಾತ್ರ ಲಿಮಿಟೆಡ್ ಆಗಿರುತ್ತೆ. ಇನ್ನು ಮಿಕ್ಕಿದ ಬಾಳೆ ಎಲೆ ಮೇಲೆ ಏನಿದೆ ಎಲ್ಲನೂ ಅನ್ಲಿಮಿಟೆಡ್ ಆಗಿರುತ್ತೆ. ಒಂದು ದೊಡ್ಡ ಗ್ಲಾಸಲ್ಲಿ ಶುಂಠಿ ಎಲ್ಲ ಹಾಕಿ ತಣ್ಣಗೆ ಮಜ್ಜಿಗೆ ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ಊಟ ಆದಮೇಲೆ ಒಳ್ಳೆ ಮಜ್ಜಿಗೆ ಕುಡಿದು ಹೊಟ್ಟೆ ತಣ್ಣಗೆ ಮಾಡ್ಕೊಳ್ಳಿ ಅಂತ. ಸೊ ಫಸ್ಟು ಸ್ಟಾರ್ಟ್ರಿಂದನೇ ಸ್ಟಾರ್ಟ್ ಮಾಡ್ತೀನಿ. ಚಿಲ್ಲಿ ಚಿಕನ್ ಒಂದು 3 ಪೀಸು ಚಿಲ್ಲಿ ಚಿಕನ್ ಹಾಕಿದ್ದಾರೆ. ಪರವಾಗಿಲ್ಲ, ಪೀಸು ದೊಡ್ಡದಾಗೆ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಚಿಲ್ಲಿ ಚಿಕನ್ ಅಂತ ಹೇಳಿದ್ರೆ ಖಾರ ಹಸಿಮೆಣಸಿನ್ಕಾಯಿ ರುಬ್ಬ ಹಾಕಿರ್ತಾರೆ ಚೆನ್ನಾಗಿ. ತಡ ಮಾಡೋದು ಬೇಡ. ನೀಟಾಗಿ ಬೆಂದಿದೆ. 2 ಬೆರಳಲ್ಲಿ ಮುಟ್ತಾ ಇದ್ದಂಗೆ ಮಾಂಸ ಬೆರಳಿಗೆ ಬಂದ್ಬಿಡ್ತು. ಹಾಗೆ ನೀಟಾಗಿ ಬೆಂದಿದೆ. ಅಥೆಂಟಿಕ್ ಆಂಧ್ರ ಸ್ಟೈಲು. ಖಾರ ಬಾಯಲಿಕ್ಕಿದ ತಕ್ಷಣ ಹಸಿಮೆಣಸಿನ್ಕಾಯಿ ಫ್ಲೇವರು ಸೂಪರ್. ನೀಟಾಗಿ ಮಾಂಸದೊಳಗಡೆ ನೀಟಾಗಿ ಇಡ್ತಿದೆ ಮಸಾಲೆ ಎಲ್ಲನೂ. ಚಿಕನ್ ಅಷ್ಟೇ ಒಳ್ಳೆ ಟೆಂಡರ್ ಚಿಕನ್ ಯೂಸ್ ಮಾಡಿದ್ದಾರೆ. ತಿಂತಿದ್ರೆ ಮಜಾ ಕೊಡುತ್ತೆ. ಇದಾದಮೇಲೆ ಚಿಕನ್ ಚಾಪ್ಸ್ ಕೊಟ್ಟಿದ್ದಾರೆ ನೋಡಿ, ಗ್ರೀನ್ ಕಲರು. ಅದರಲ್ಲೂ ಅಷ್ಟೇ ಒಂದು ದೊಡ್ಡದು ಒಂದು 3 ಚಿಕನ್ ಪೀಸ್ ಹಾಕಿದ್ದಾರೆ. ಆ ಧನಿಯಾ ಪುಡಿ, ಆ ಪುದೀನ, ಆ ಫ್ಲೇವರ್ ನೀಟಾಗಿ ಗೊತ್ತಾಗ್ತಿದೆ. ಇದು ಅಷ್ಟೇ ಒಂದು ಲೈಟ್ ಮಸಾಲ. ಖಾರ ಏನು ಹೆಚ್ಚಾಗೇನು ಖಾರ ಇಲ್ಲ. ಚಿಲ್ಲಿ ಚಿಕನ್ ಖಾರ ಇತ್ತು, ಇದು ಖಾರ ಇಲ್ಲ. ಇದು
ನೀಟಾಗಿ ಮಸಾಲೆ ಮಾಂಸದಲ್ಲೆಲ್ಲ ಬೆರೆತು ಒಳ್ಳೆ ಟೇಸ್ಟ್ ಕೊಡ್ತಾಯಿದೆ. ಇದನ್ನು ಅಷ್ಟೇ ಚಿಕನ್ ಫ್ರೈ ಕೊಟ್ಟಿದ್ದಾರೆ, ಅದು ಅಷ್ಟೇ 3 ಇಂದ 4 ಪೀಸು ದೊಡ್ಡ ಪೀಸು. ಒಂದು ಗ್ರೀನ್ ಕಲರು, ಇದು ರೆಡ್ ಕಲರು, ಚಿಲ್ಲಿ ಚಿಕನ್ನು ಗ್ರೀನ್ ಕಲರು. ಇದೇ ಬೇರೆ ಥರ ಮಸಾಲೆ ಬಟ್ ಸೆಮಿ ಗ್ರೇವಿ ಎಲ್ಲನೂ ಆರಾಮಾಗಿ ತಿನ್ಬೋದು, ಮೋಸ ಇಲ್ಲ. 299 ರೂಪಾಯಿಗೆ. ಸೊ ಈ ವಿಶ್ವರೂಪಂ ರಾಜಾಜಿನಗರದಲ್ಲಿ ಬಂದರೆ 299 ರುಪೀಸ್ಗೆ ಟ್ರೈ ಮಾಡಿ. ಯಾರಾದರೂ ಈ ಮೀಲ್ಸ್ ಬೇಡ ಅಂತ ಹೇಳಿದ್ರು ಸೀ ಫುಡ್ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ. ಫಿಶಸ್ ಎಲ್ಲನೂ ಸತ್ಯ ಅವರು ಆಗಲೇ ಹೇಳ್ತಿದ್ರು, ತುಂಬ ಚೆನ್ನಾಗಿತ್ತು ಫಿಶಸ್ ಎಲ್ಲ ನೋಡಿದೆ ನಾನು. ಅದಾದಮೇಲೆ ಲಾಲಿಪಾಪು, ಬಿರಿಯಾನಿ, ಇನ್ನೂ ಎಲ್ಲ ವೆರೈಟೀಸ್ ಬೇರೆ ಬೇರೆ ವೆರೈಟೀಸ್ ಎಲ್ಲ ಸಿಗ್ತಿರುತ್ತೆ, ಟೇಸ್ಟ್ ಮಾಡ್ಬೋದು. ಸೊ 299 ರುಪೀಸ್ಗೆ ಹೊಟ್ಟೆ ತುಂಬ ಅನ್ಲಿಮಿಟೆಡ್ ತಿನ್ನಬೇಕು ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಟನ್ ಚಾಪ್ಸಲ್ಲೂ ಶೇರ್ವಾ ಇತ್ತು, ಇದು ಶೇರ್ವಾ ಕೊಟ್ಟಿದ್ದಾರೆ. ಎರಡೂ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ನೋಡೋಣ. ಈ ಮುದ್ದೆ ಜೊತೆ ಒಂದು ಈ ರೆಡ್ ಕಲರು ಶೇರ್ವಾ ಕೊಡ್ತಾರೆ. ಚಿಕನ್ ಶೇರ್ವಾ ಇದು, ಯಾಕಂದರೆ ಗೊತ್ತಾಗುತ್ತೆ ಅದು ತಿಂದ ತಕ್ಷಣ ಆ ಚಿಕನ್ದು ಏನಿದೆ ಆ ಫ್ಲೇವರು ನೀಟಾಗಿ ಗೊತ್ತಾಗುತ್ತೆ. ಸ್ವಲ್ಪ ಲೈಟ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಏನು ಮಾಡ್ತೀನಿ, ಚಾಪ್ಸು ತುಂಬ ಗಟ್ಟಿ ಇದೆ. ಈ ಗಟ್ಟಿ ಇರೋದ್ರಲ್ಲಿ ಚಾಪ್ಸ್ ಮಸಾಲೆಯಲ್ಲಿ ಡಿಪ್ಪು ಮಾಡಿಬಿಡ್ತೀನಿ ನಾನು. ಇದು ಸೂಪರಾಗಿದೆ, ಜಬರ್ದಸ್ತ್ ಮಸಾಲೆ ಇದು. ಸೊ ಇದರಲ್ಲೇ ತಿನ್ನೋಣ, ಹೇಗಿದೆ ಅಂತ ಹೇಳೋಣ. ಅದಾದಮೇಲೆ ಮುದ್ದೆ ತಿಂತೀನಿ, ಖಾಲಿ ಮಾಡ್ತೀನಿ. ಬಿರಿಯಾನಿ ರೈಸ್ ಆಗಿರ್ಬೋದು, ವೈಟ್ ರೈಸ್ ಆಗಿರ್ಬೋದು, ಮುದ್ದೆ ಆಗಿರ್ಬೋದು, ನಿಮಗೆ ಚಪಾತಿ ಆಗಿರ್ಬೋದು, ಇದೆಲ್ಲ ನಿಮಗೆ ಅನ್ಲಿಮಿಟೆಡಾಗಿ ಸಿಗುತ್ತೆ. ಬಿರಿಯಾನಿ ನೋಡಿದ್ರೆ ನಿಮಗೆ ಗ್ರೀನ್ ಕಲರ್ ದೊನ್ನೆ ಬಿರಿಯಾನಿ ನೀಟಾಗಿ ಗೊತ್ತಾಗ್ತಾ ಇದೆ ಆ ಬಿರಿಯಾನಿ. ಸೊ ಚಿಕನ್ ಬಿರಿಯಾನಿ, ಬಟ್ ಇದು ಬಿರಿಯಾನಿ ರೈಸ್ ಕೊಟ್ಟಿದ್ದಾರೆ ಗೊತ್ತಾಗ್ತಿದೆ. ರೈಸ್ ಇಲ್ಲಿ ಕಲಿಸ್ತಾ ಇದ್ರೇ ಆ ಪರಿಮಳ, ಆ ಘಮ ದೊನ್ನೆ ಬಿರಿಯಾನಿ ಅಂತ ಹೇಳ್ತಾ ಇದೆ. ಇದು ಒಂದು ಲೈಟ್ ಬಿರಿಯಾನಿ, ದೊನ್ನೆ ಬಿರಿಯಾನಿನೇ ಚೆನ್ನಾಗಿದೆ ಬಿರಿಯಾನಿ. ರೈಸ್ ಕ್ವಾಲಿಟಿ ಆಗಿರ್ಬೋದು, ಮಸಾಲೆ ಆಗಿರ್ಬೋದು, ಸ್ವಲ್ಪ ತುಪ್ಪ ಹಾಕಿದ್ದಾರೆ, ತಿಂತಿದ್ರೆ ಆ ತುಪ್ಪದ ಫ್ಲೇವರು ಗೊತ್ತಾಗುತ್ತೆ. ಸೊ ಬಿರಿಯಾನಿ ತಿನ್ನೋಣ. 2 ಮುದ್ದೆ ಬಿರಿಯಾನಿ ಇಟ್ಕೊಂಡಿದ್ದೀನಿ, ಖಾಲಿ ಮಾಡ್ತೀನಿ ಅದನ್ನು. ಸೊ ವೈಟ್ ರೈಸು ತೊಗೊಂಡಿದ್ದೀನಿ. ವೈಟ್ ರೈಸ್ ಜೊತೆ ರಸಮ್ ಇರುತ್ತೆ, ಶೇರ್ವಾ ಕೊಡ್ತಾರೆ, ಮಜ್ಜಿಗೆನೂ ಇದೆ, ಏನು ಬೇಕಾದ್ರೂ ತೊಗೊಬೋದು. ಸೊ ಮಾಂಸದ ಊಟ ತಿಂದಾಗ ಕೊನೆಯಲ್ಲಿ ನಾನು ಅನ್ನ ರಸ ತಿನ್ನೋದು ನನಗೊಂಥರ ಖುಷಿ ಕೊಡುತ್ತೆ. ಅದು ರಸನ ಈ ಥರ ಬೆಳ್ಳಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಹಾಕ್ಕೊಂಡು ಕಲಿಸ್ಕೊಂಡು, ಜಾಸ್ತಿ ರಸ ಜಾಸ್ತಿ ಇರಬೇಕು, ಅನ್ನ ಕಡಿಮೆ ಇರಬೇಕು, ಈ ಥರ ತಿನ್ನಬೇಕು. ಒಳ್ಳೆ ಜೀರಿಗೆ ರಸಮ್ ಕೊಟ್ಟಿದ್ದಾರೆ. ಜೀರಿಗೆ ರಸ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಹೆಚ್ಚಿಗೆ ಹಾಕಿದ್ದಾರೆ. ಈ ಥರ ಒಂದು ಮಾಂಸದೂಟ ತಿಂದಾದ್ಮೇಲೆ ಈ ಥರ ರಸಮ್ಮು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಜೀರ್ಣ ಆಗುತ್ತೆ, ತಿನ್ನಿ. ಇದೆಲ್ಲ ಮುಗಿಸ್ಬಿಟ್ಟು ಮತ್ತೆ ಸಿಗ್ತೀನಿ ನಿಮ್ಮ ಹತ್ರ. ಸೊ ಸೀಸನಲ್ ಅಂತಲ್ಲ, ಎಲ್ಲ ಟೈಮಲ್ಲೂ ಸಿಗುತ್ತಂತೆ. ಮ್ಯಾಂಗೋ ಫಲೂದ ನೋಡ್ಬೋದು, 1 ಲೇಯರ್ ಮ್ಯಾಂಗೋ. ಅದಾದಮೇಲೆ ಐಸ್ ಕ್ರೀಮ್ ಇದೆ, ಚಿಯಾ ಸೀಡ್ಸ್ ಇದೆ, ಸೇಮಿಯಾ ಇದೆ, ಜೆಲ್ಲಿ ಇದೆ. ಇದೆಲ್ಲ ಸೇರಿ ನಾನು ಒಂದು ಬ್ಲೂ ಬರ್ಡ್ ಅಂತೆ ಮೊಹಿಟೋ ತೊಗೊಂಡಿದ್ದೀನಿ. ಮೊಹಿಟೋ ಏನಾದರೂ ಹೇಳಿ ಇದನ್ನು. ಒಳ್ಳೆ ಮೀನು ಊಟ, ಅನ್ಲಿಮಿಟೆಡ್ ಊಟ ಎಲ್ಲ ಆದಮೇಲೆ ಈ ಥರ ಒಳ್ಳೆ ರಿಫ್ರೆಶ್ಮೆಂಟ್ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ವರ್ತು. ಒಂದು ಒಳ್ಳೆ ಊಟ ಆದಮೇಲೆ ಈ ಥರ ಒಂದು ಫಲೂದ ಟೇಸ್ಟ್ ಮಾಡಿ. ಮೇಲೆ ಮ್ಯಾಂಗೋ ಐಸ್ ಚೆನ್ನಾಗಿದೆ. ಹೌದು, ಮ್ಯಾಂಗೋ ಐಸ್ ಕ್ರೀಮ್, ಅದು ಸೂಪರ್ ಫ್ಲೇವರ್ ನೀಟಾಗಿ ಗೊತ್ತಾಗ್ತಿದೆ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬ್ತೀವಿ. ಅನ್ಲಿಮಿಟೆಡ್ ನಾನ್ ವೆಜ್ ಒಂದು ಫೀಸ್ಟ್ ಎಂಜಾಯ್ ಮಾಡಬೇಕು ಅಂದರೆ ಬನ್ನಿ. ಒಂದು ಒಳ್ಳೆ ಬೆಲೆಯಲ್ಲಿ ಒಳ್ಳೆ ಕ್ವಾಲಿಟಿ ಊಟ ಕೊಡ್ತಾ ಇದ್ದಾರೆ. ರಾಜಾಜಿನಗರ ಸುತ್ತಮುತ್ತ ಇರೋರು, ಆಫೀಸ್ನಲ್ಲಿ ಕೆಲಸ ಮಾಡೋರು ವಿಸಿಟ್ ಮಾಡಿ, ಬರ್ತಿದೆ. ಅದು ಬಿಟ್ಟು ಅಲಕಾಟ್ನಲ್ಲಿ ತುಂಬ ದೊಡ್ಡ ಮೆನು ಇದೆ, ಏನು ಬೇಕಾದ್ರೂ ಆರ್ಡರ್ ಮಾಡ್ಬೋದು. ಹೇಗಿತ್ತು ಸೋಮ್ ನೀನು? ಸೂಪರ್. ಅದು ನಾನು ಸೀ ಫುಡ್ ತಿಂದಲ್ಲ, ಅದನ್ನು ತುಂಬ ಚೆನ್ನಾಗಿತ್ತು. ಬಟ್ 299ಗೆ ಅನ್ಲಿಮಿಟೆಡ್ ಅದು ಕೊಟ್ಟಿದ್ದಂತೂ ತುಂಬ ವರ್ತ್ ಅನಿಸ್ತಾ ಇದೆ ನನಗೆ. ಅದು ಬಿಟ್ಟು ಬೇರೆ ನಿಮಗೆ ನಾರ್ತ್ ಇಂಡಿಯನು, ಸೌತ್ ಇಂಡಿಯನು ಎಲ್ಲ ಥರದ್ದು ನಿಮಗೆ ಫುಡ್ ಇಲ್ಲಿ ಸಿಗುತ್ತೆ. ಸೊ ಬನ್ನಿ, ಟೇಸ್ಟ್ ಮಾಡಿ, ಹೇಗಿದೆ ಅಂತ ನೀವು ನಮಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ನೀವು ಮಾಡ್ತೀರಿ ನಂಬ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ಸಿಗ್ತೀವಿ. ಅಲ್ವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.